ನಾವು ಲೀವ್ ಔಟ್ ಆಫ್ ವಿಜಯಪುರ ಟೆಂಟ್ ಪಾದಯಾತ್ರಿಗಳಿಗಾಗಿ ಇಲ್ಲಿ ಒಂದು ದವಾಖಾನೆ ಇಟ್ಟಾರ. ಒಟ್ಟರು ಸಾಲಾಗಿ ಮೆಡಿಸಿನ್ ತೊಗೊಳಕತ್ತಾರ. ಒಟ್ಟರು ಸ್ವಲ್ಪ ಟಯರ್ಡ್ ಆಗಿರ್ತೈತಿ ಅಥವಾ ಹೀಟ್ ಆಗಿರ್ತೈತಿ, ಅದ್ರ ಗುಳಿಗೆ ತೊಗೊಳಕತ್ತಾರ. ಇಲ್ಲ ಒಬ್ಬೊಬ್ರು ಸಡನ್ನಾಗಿ ಎದ್ದು ಬಂದಿರ್ತಾರೆ, ಕಾಲತ್ತು ಹಿಡ್ದು ಬಂದಿರ್ತಾವೆ ಅವರು, ಅದಕ್ಕಾಗಿ ಮೆಡಿಸಿನ್ ತೊಗೋತಿರ್ತಾರೆ. ನೋಡಿರಿ ಎಲ್ಲ ದಾರಿ ಉದ್ದಕ್ಕೂ ತಟ್ಟು ಹಾಸ್ಯಾರ. ಇಲ್ಲೇ ನೈಟ್ ಇಲ್ಲೇ ಸ್ಟೇ ಮಾಡಿರ್ತಾರೆ ಕೆಲವೊಂದು ಜನ ಗಂಗನಪಳ್ಳಿಯಲ್ಲಿ ಹೋಗಿ ಸ್ಟೇ ಮಾಡಿರ್ತಾರೆ. ಕೆಲವೊಬ್ಬರು ನೈಟ್ ಬಿಟ್ರಂದ ಬೆಳಗ್ಗೆ ಏನಕ್ಕೆ ಮಲೇನ ಗುಡ್ದಾಗಿರ್ತಾರೆ. ಹಂಗೆ ಎಲ್ಲಿ ಸ್ಟೇ ಮಾಡ್ಲಾರ್ದ ಏಕ ಗುಡಿಗೆ ಹೋಗಿರ್ತಾರೆ. ಕೆಲವೊಬ್ರು ಸ್ಟೇ ಮಾಡ್ತಾರೆ ಇಲ್ಲೇ. ಅವ್ರಿಗೆ ಬಿಟ್ಟದ್ದು ಏನಾದರೂ ಅವರು ಕೆಲಸ ಇದ್ದವ್ರು ಹೊರಗನ ಹೋಗಿ ದರ್ಶನ ಮಾಡ್ಕೊಂಡು ಮತ್ತು ಊರಿಗೆ ಹೋಗ್ಬೇಕು ಅಂತೇಳಿ ಕೆಲವೊಬ್ರು ಸ್ಟೇನ ಮಾಡಲ್ಲ. ಬೆಳತನ ನಡೆದ್ಬಿಟ್ಟು ದರ್ಶನ ಪಡ್ಕೊಂಡು ಮತ್ತು ಅವ್ರ ಊರಿಗೆ ಹೋಗಿಬಿಡ್ತಾರೆ. ಎಮ್ಮಿಗಳದ ನೋಡ್ರಿ ಇಲ್ಲಿ. ಎಮ್ಮೆ ಮಾಡೀನಿ ಮತ್ತು ನೀರಿನ ಟ್ಯಾಂಕರ್ ಬಂತು. ಈ ಸತಿ ಅಂತೂ ನೀರಿಂದ ಏನು ಹೈರಾಣಿಲ್ಲ. ಮತ್ತು ಕಂಬಿಯವರು ಬಂದರು. ಅಷ್ಟು 5-6 ಕಂಬಿ ಈಗ ಒಂದು ಜೋಡಿಲೇ ಬಂದಾರ. ಒಟ್ಟರು ಕಂಬಿ ಮಲ್ಲಯ್ಯ ಬಂದ ಸಹ ಕೆಲವರು ಸೈಡ್ ಸರಿದ ಬಿಡ್ತಾರೆ. ಮಲ್ಲಯ್ಯ ದಾರಿ ಕೊಡ್ತಾರೆ. ನಾವು ನಾರ್ಮಲ್ ಮನುಷ್ಯ ನೆಡೋದ ಬೇರೆ, ಕಂಬಿ ಹೊತ್ತವ್ರು ನೆಡೋದ ಬೇರೆ. ಭಾಳ ಸ್ಪೀಡ್ ಹೋಗ್ತಾರೆ ಅವರು. ಮಲ್ಲಯ್ಯ ನಡ್ಕೋತಾರ. ದಾರಿ ಉದ್ದಕ್ಕೂ ಪ್ರಸಾದ. ನೀರಿನ ಟ್ಯಾಂಕರ್ ಬತ್ತು ಮತ್ತೊಂದು. ಮಲ್ಲಯ್ಯನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ, ಹಂಗೈತಿ ಮಲ್ಲಯ್ಯನ ಪವಾಡ. ಮಲ್ಲಯ್ಯಗೆ ಹೋಗೋರಿಗೆ ಗೊತ್ತು ಮಲ್ಲಯ್ಯನ ಪವಾಡ ಏನು, ಮಲ್ಲಯ್ಯನ ಶಕ್ತಿ ಏನು ಅನ್ನೋದು. ಮಲ್ಲಯ್ಯಗೆ ನಡ್ಕೊಂಡವ್ರಿಗೆ ಗೊತ್ತು ಅದ್ರ ಬಗ್ಗೆ. ಯಾಕಂದ್ರೆ ಮಲ್ಲಯ್ಯ ಎಲ್ಲರಿಗೆ ಚಲೋ ಮಾಡೇ ಮಾಡ್ತಾನೆ. ನಡ್ಕೊತ ಹೋದವ್ರಿಗೆ ಏನೋ ಹರಕೆಗಳು ಕೋರಿಕೆಗಳು ಇದ್ದರೂ ಮಲ್ಲಯ್ಯ ಈಡೇರಿಸ್ತಾನೆ. ಯಾವಾಗಿದ್ರೂ ಒಳ್ಳೇದು ಮಾಡೇ ಮಾಡ್ತಾನೆ ಮಲ್ಲಯ್ಯ ಅಂತೇಳಿ ಮಲ್ಲಯ್ಯಗೇನು ನಡ್ಕೊತ ಬರೋ ಭಕ್ತರೇನು ಕಡಿಮೆ ಏನಿಲ್ಲ. ಹೊಸ್ದಾಗಿ ಬಂದವ್ರು ಇನ್ನೂ ಕೈಲಾಸ ಬಾಗಿಲೆ ಎಲ್ಲೈತಿ, ಯಾವಾಗ ಬರ್ತೈತಿ ಅಂತೇಳಿ ಕೇಳಾಕ್ತಿದ್ರು. ಆತು ಈಗ ಗಂಗನಪಳ್ಳಿಗೆ ಬಂದೀವು, ಆತು ಇನ್ನೇನು ದೂರ ಇಲ್ಲ ಅಂತೇಳಿ ಹೇಳ್ಕೊತವ್ರು ಕರ್ಕೊಂಡು ಹೊಂಟೀವು. ಇಲ್ಲಿಂದ ಏನು ಭಾಳ ದೂರ ಇಲ್ಲ. ಗಂಗನಪಳ್ಳಿಯಿಂದ ಕೈಲಾಸ ಬಾಗಿಲ ಮತ್ತು ಭೀಮನಕೊಳ್ಳ ಆತು ಇನ್ನೊಂದು 2-3 ಕಿಲೋಮೀಟ್ರ್ ಐತಿ. ಇನ್ನೊಂದು 2-3 ಕಿಲೋಮೀಟ್ರ್ ಐತೆ ಅಂತೇಳಿ ಹೇಳಿ ಅವ್ರನ್ನ ಕರ್ಕೊಂಡು ಹೊಂಟೀವು. ಹೊಸ್ದಾಗಿ ಬಂದವ್ರಿಗೆ ಸ್ವಲ್ಪ ತ್ರಾಸ ಹಾಗೇ ಆಕತಿ. ಕೆಲವೊಬ್ರಿಗೆ ಕಾಲ ಗುಳಿ ಭಾಳ ದೊಡ್ಡ ಇದ್ದಿದ್ದು ಸ್ವಲ್ಪ ತ್ರಾಸ ಆಗಿತ್ತು. ನಡುಗುಡ್ದಾಗ ಅಲ್ಲೇ ನೀರಿನ ಅಂಗಡಿ, ಚಹಾದ ಅಂಗಡಿ ಎಲ್ಲ ಇಟ್ಟಿದ್ರು. ಅಂತೂ ಗಂಗನಪಳ್ಳಿ ಬಂತು. ಇಲ್ಲಿ ಪ್ರಸಾದ ವ್ಯವಸ್ಥೆ ಇಟ್ಟಾರ. ಇಲ್ಲಿ ಮಲ್ಲಯ್ಯನ ನಂದಿ ಇಟ್ಟಾರ. ಇಲ್ಲಿ ಸ್ವಾಮಾಡಿ ಮಾದೇವ್ ನಾವು ನಮ್ಮನ್ನು ತೋರ್ಸತ್ತಾರೆ ಇವರು. ಇಲ್ಲಿ ವಿಜಯಪುರದವರ ಅನ್ನಪ್ರಸಾದ ವ್ಯವಸ್ಥೆ ಇಟ್ಟಾರ. ಇಲ್ಲಿ ಭಕ್ತಾದಿಗಳಿಗೆ ಶ್ರೀಗಿರಿ ಮಲ್ಲಯ್ಯ ದಾಸೋಹ ಭಕ್ತ ಮಂಡಳಿ ವಿಜಯಪುರ. ಬರೀ ಪ್ರಸಾದ ತೊಗೊಂಡಿಲ್ಲೇ, ಪ್ರಸಾದ ತೊಗೊಂಡು ಮುಂದಕ್ಕೆ ಹೋಗೋಣಂತ. ಮತ್ತು ಪ್ರಸಾದ ತೊಗೊಂಡು ಹೊಂಟಿವಿ ಮುಂದಕ್ಕೆ. ಹಂಗೆ ನಾ ಎಲ್ಲಿ ಕೇಳಾತಿದ್ರು ಹೊಸ್ದಾಗಿ ಬಂದವರು.
ಮುಂದೈತೆ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟಿವಿ ಅವ್ರನ್ನ. ಏನೋ ಕಲ್ಲ ಜೋಡ್ಸಾಕ್ತಾರೆ ನೋಡ್ರಿ ಅವರು. ಏನು ಬೇಡಿಕೆ ಐತೋ ಏನು ಕೋರಿಕೆ ಐತೋ ಏನೈತೋ, ಏನು ಬೇಡ್ಕೊಂಡಾರೋ ಏನೋ. ಗಿಡಗಳಿಗೆ ಕೆಂಪು ಬಟ್ಟೆ ಕಟ್ಟ್ಯಾರ. ಒಟ್ಟಿನಲ್ಲಿ ಸಿರಿಸಲ್ಕ ನಡ್ಕೊತ ಹೋಗೋದ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬರೀ ದೇವ್ರು ಐತಿ, ಇದೆ ಮಾಡಿ ಮುಂದೆ ಹೋಗೋಣಂತ. ವೀರಭದ್ರ ಏನೋ ಅನಿಸ್ತತಿ ದೇವ್ರದ್ದು. ಜೋಳಿಗೆ ಕಟ್ಟ್ಯಾರ ಗಿಡಗಳಿಗೆ. ನೋಡ್ರಿ ಎಷ್ಟು ಗಿಡಗಳು ತುಂಬ ಅವನ್ನ ಕಟ್ಟ್ಯಾರ, ಎಲ್ಲ ಪ್ರತಿ ಆಜು ಬಾಜು ಗಿಡಗಳಿಗೆ. ಕೆಲವೊಬ್ರು ರೆಸ್ಟ್ ಮಾಡಾಕ್ತಾರೆ ಕುಂತ. ನೆಳ ಐತಿ ಇಲ್ಲಿ, ಅಗದಿ ಪರ್ಸಿ ಹಾಕಿದಂಗೆ ಆಗೈತಿ. ದಾರಿ ಹಂಗೆ ಆ ಥರ ಐತಿ. ಮಾನವನಾಗಿ ಹುಟ್ಟಿದ ಮೇಲೆ ಒಂದು ಸರಿ ಆದರೂ ಕೈಲಾಸ ಬಾಗಿಲ ಹತ್ತಲೇಬೇಕು. ಸ್ವರ್ಗಕ್ಕೆ ಹೋಗಿ ಬಂದಂಗೆ ಅಂತದು. ಕೈಲಾಸ ಬಾಗಿಲ ಒಮ್ಮೆ ಯಾರೋ ದಾಟಿದ್ರೆ ನಡ್ಕೊತ ಹೋಗಿ. ವಿಡಿಯೋ ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ಆದರೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ದಾರಿ ತೋರಿಸ್ಬೇಕಂತೇಳಿ ನನಗೆ ಭಾಳ ಆಸೆ ಇತ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ಲಾಂಗ್ ಐತಿ. ತೋರಿಸ್ತಾರಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಊರಿಂದ ಕೂಡಿ ಹೋದವರು ಅಲ್ಲಿ ಗುಡ್ಡಕ್ಕೆ ಹೋಗಿ ಆಗಲೂದಾಕತಿ. ಯಾಕಪ್ಪ ಅಂತಂದ್ರೆ ಹಿಡು ಬಡತನ ಆಟಾಕತಿ, ಏನಾದರೂ ಸಣ್ಣ ಪುಟ್ಟ ವೈಮನಸ್ಸುಗಳ ಸಹಿತ ಕ್ರಿಯೇಟ್ ಆಗಾವ ಅಲ್ಲಿ. ಹೀಗಾಗಿ ಕೂಡಿ ಹೋದಾರ ಅಲ್ಲಿ ಹೋಗಿ ಆಗಲೂದು. ದಾರಿ ಬಡ್ತಕ್ಕೆ ಅಲ್ಲಿ ಸ್ವಲ್ಪ ವೈಮನಸ್ಸುಗಳ ಕ್ರಿಯೇಟ್ ಆಗೇ ಆಕಾವು. 500 ಕಿಲೋಮೀಟ್ರ್ ಆಕೈತಿ ನಮ್ಮ ಊರಿಂದ ಹೋಗ್ಬೇಕಾದ್ರೆ. ಅರ್ಧ ದಾರಿ ತನ ಎಲ್ಲರೂ ಚೆನ್ನಾಗಿರ್ತೀವಿ, ಅರ್ಧ ದಾರಿ ಆದಿಂದ ಸ್ವಲ್ಪ ವೈಮನಸ್ಸುಗಳು ಕ್ರಿಯೇಟ್ ಆಕಾವು.
ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಅಟ್ಟ ಆಕತಿ ಮತ್ತು ಆಮೇಲೆ ಮುಂದೆ ಹೋಗಿ ಕುಡ್ಕೊಂಡು ಹೋಗೋದು. ನೋಡಿ ಇವ್ರು ಬಿತ್ತಿದ್ದು ಹುಡುಗಿ ನಾ ಮುಂದೆ ನೀ ಮುಂದೆ ಅಂತ ಹೊಂಟಿದ್ರು ಇಬ್ಬರು ಆ ಹುಡುಗರು. ಅಂದ್ರೆ ಆ ಹುಡುಗಿ ಬೀಳಂದ್ಲೆ ಅವರಪ್ಪ ಹಿಡ್ಕೊಂಡು ಅದನ್ನು. ಮತ್ತು ಇಲ್ಲಿ ಭಾಳ ಕಲ್ಲದ ಸ್ವಲ್ಪ ಹೆಜ್ಜೆ ತಪ್ಪಿದ್ರೆ ಬೀಳುದ ಇಲ್ಲಿ. ಆದರೂ ಅಲ್ಲಿ ಇಲ್ಲಿ ಕಾಲಿಟ್ಟು ಸಂಧ್ಯಾ ಕಾಲಿಟ್ಟು ಕಡ್ಯಾಕ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಸಹಿತ ಹೋಗ್ತಾಯಿದ್ರು. ಇಲ್ಲ ಮಕ್ಕಳು ಮರಿ ಸಣ್ಣ ಪಾಪು ಸಹಿತ ಒಬ್ಬರು ಹೊತ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಇಂಥ ವಯಸ್ಸಾದ್ರೂ ಸಹಿತ ಈ ಒಂದು ಹುಡ್ದ ನಡೆಯಾಕತ್ತಾರ ಮಲ್ಲೈ ನೆನೆಸ್ಕೊತ. ಟೈರ್ಡ್ ಆಗಿರ್ತೈತಿ ಆದರೂ ಮಲ್ಲೈ ನೆನೆಸ್ಕೊತ ಹಂಗೆ ಹೋಗ್ತಿರ್ತಾರೆ ಮುಂದೆ. ಯಾಕಂದ್ರೆ ಮಲ್ಲೈ ಅವ್ರಿಗೆ ಶಕ್ತಿ ಕೊಡ್ತಿರ್ತಾನೆ ಮಲ್ಲೈ ನೆನೆಸಿದ್ರೆ. ಎಂಥ ಟಪ್ ದಾರಿ ಇದ್ರೂ ನಡೀತಾರ. ಯಾಕಂದ್ರೆ ಮಲ್ಲೈನ ಪೌಡನ ಹಂಗೈತಿ. ನಾ ಸೈಡ್ ಮಲ್ಲಮ್ಮಗಳನ್ನ ಸೈಡ್ ತೆಗೆದೆ ಮುಂದೆ ಬಂದಿರಿ. ಎಲ್ಲರೂ ಭೀಮನ ಕೋಳಿ ಯಾವಾಗ ಬರ್ತೈತಿ ಅಂತೇಳಿ ವೇಟ್ ಮಾಡಾಕ್ತಾರೆ. ಒಬ್ಬೊಬ್ರು ಮಾತಾಡಾಕ್ತಿದ್ರು ಅಲ್ಲೇ ದಾರ್ಯಾಗ. ಇನ್ನೂ ಎಲ್ಲಿತ್ತು ಭೀಮನ ಕೋಳಿ ಅನ್ನಾಕ್ತಿದ್ರು. ಯಾಕಂದ್ರೆ ಅಷ್ಟು ತ್ರಾಸ ಆಗತೈತಿ. ಅಲ್ಲೆಲ್ಲೇ ರೆಸ್ಟ್ ಮಾಡಿದ್ರೂ ಒಂದು ಸ್ವಲ್ಪ ಕೆಲವೊಬ್ಬರಿಗೆ ಸ್ವಲ್ಪ ತ್ರಾಸ ಆಗತ್ತಿತ್ತು. ನೋಡ್ರಿ ಇಲ್ಲಿ ಸೌಕಾಸ ಹೊಂಟಾರೆ ಇವರು. ನಾವು ಎಷ್ಟ ಬಿರ್ಸದೀಪ ಅಂದರೂ ಸ್ವಲ್ಪ ಟೈರ್ಡ್ ಆಗೇ ಆಕತಿ. ಗುಡ್ದಾಗ ಸ್ವಲ್ಪ ಬಾಯಾರಿಕೆ ಹಾಕಿರ್ತೈತಿ. ದಾರಿ ಉದ್ದಕ್ಕೂ ಗಿಡಗಳದಾವು. ಅಲ್ಲಲ್ಲಿ ಕುಂದ್ರಾಕ ರೆಸ್ಟ್ ಮಾಡೋಕ್ಕೆ ಅನುಕೂಲ ಐತಿ. ಇಲ್ಲಿ ಕುಂತಾರ. ಎಲ್ಲಿ ಅವ್ರಿಗೆ ಕುಂದ್ರಂಗೆ ಆಕೈತಿ ಅಲ್ಲಿ ಕುಂದಿರ್ತಾರ. ಕೆಲವೊಂದು ತಂದಲ್ಲಿ ಹಿಂಗೆ ಭಾಳ ಕಲ್ಲುಗಳದಾವು. ಕೆಲವೊಂದು ಕಡೆ ವರ್ಷಿಗಂತೆ ಐತಿ. ನೋಡಿ ಎಷ್ಟು ಬೇಡ್ಕೊಂಡಾರ. ಅರಿವಿ ಕಟ್ಟ್ಯಾರ ಗಿಡಗಳಿಗೆ ತೊಟ್ಲಗತ್ತೆ. ಸೇಮ್ ಪರ್ಸಿ ಜೋಡಿಸಿದಂಗೆ ಐತಿ ಗುಡ್ದಾಗ. ಕುಂತಾರ ನೋಡ್ರಿ ಎಲ್ಲ ನೆರಳಿಗೆ. ಇನ್ನೊಂದು ಸ್ವಲ್ಪ ನಿಂತು ಹೋಗ್ಬೇಕಂತೇಳಿ ಕೂತಾರ ಅವರು. ಟ್ರೆಕ್ಕಿಂಗ್ ಅಂತೇಳಿ ಹೋಗ್ತಿರ್ತಾರೆ ದೊಡ್ಡ ಕೊಟ್ಟ. ಅಲ್ಲಿ ಹೋಗಿತ್ತ ಮಲ್ಲೈಗೆ ಇಲ್ಲಿ ಬಂದ್ರಂದ್ರೆ ಟ್ರೆಕ್ಕಿಂಗ್ದ ಅನುಭವ ಆಗ್ತೈತಿ. ಒಳ್ಳೆ ದೇವ್ರಿಗೆ ಬಂದಂಗೆ ಆಗ್ತೈತಿ. ಸುಮ್ಮ ಅಲ್ಲಿ ಇಲ್ಲೇ ಹೋಗ್ತಿರ್ತಾರೆ. ಇಲ್ಲಿ ಬಂದ್ರೆ ಬೆಟ್ರ್ ಅಂತ ಅನಿಸ್ತೈತಿ. ಜೀವನದಾಗ ಏನೇನೋ ಆಸೆಗಳು, ಕೋರಿಕೆಗಳು, ಬೇಡಿಕೆಗಳು ಇರ್ತಿರ್ತಾವೆ. ಮಲ್ಲಯ್ಯ ಅವನ್ನೆಲ್ಲ ತೀರಿಸ್ತಾನಂತೇಳಿ ಕೆಲವೊಬ್ಬರು ಬೇಡ್ಕೊಂಡು ಬಂದಿರ್ತಾರೆ. ಈ ಗುಡ್ದಾಗ ನಡೆದ ಒಂದು ಸುಂದರ ಅನುಭವ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಜನ ನಡೀತಿರ್ತಾರೆ. ಅದ್ರಾಗ ನಾವು ಒಬ್ರು ಏನಂತೇಳಿ ನಡೀತಿರ್ತೀವಿ. ಎಲ್ಲರಿಗೂ ತ್ರಾಸ ಇರ್ತೈತಿ. ಆದರೂ ಹೋಗಬೇಕು, ಕೈಲಾಸ ಬಾಗಿಲ ಮುಟ್ಟಬೇಕಂತೇಳಿ ಭಾಳ ಆಸೆ ಇರ್ತೈತಿ. ಭೀಮನ ಕೊಳ್ಳ ಮುಟ್ಟಬೇಕು. ಭೀಮನ ಕೊಳ್ಳ ಹೆಂಗೈತಿ, ಫಸ್ಟ್ ಟೈಮ್ ಬಂದವ್ರಿಗೆ ಭೀಮನ ಕೊಳ್ಳ ಹೆಂಗೈತಿ ನೋಡ್ಬೇಕಾದ ನಾನು ಭಾಳ ಕ್ಯೂರಿಯಾಸಿಟಿ ಇರ್ತೈತಿ. ಅದ್ರಾಗ ಫ್ರೆಂಡ್ಸ್ ಜೊತೆ ಅಂತೂ ಬಂದ್ರೆ ಫುಲ್ ಮಜಾನೇ ಇರ್ತೈತಿ. ಒಟ್ಟರು ಕೂಡಿ ಮಾತಾಡ್ಕೊತ ಹೋಗ್ಬೋದು. ಏನು ಸುಸ್ತು ಆಗಂಗಿಲ್ಲ. ಮಲೈ ಸುಸ್ತು ಮಾಡಿಕೊಡಂಗಿಲ್ಲ. ಫ್ರೆಂಡ್ಸ್ ಜೊತೆ ಬರೋದ ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಸಣ್ಣ ಪುಟ್ಟ ಮಕ್ಕಳನ್ನ ತೊಗೊಂಬರಾಕ್ತಾರೆ, ಕೈ ಹಿಡ್ಕೊಂಡು ಹೊಂಟಾರ ನೋಡಲ್ಲಿ. ಅಲ್ಲೇ ರೆಸ್ಟ್ ಮಾಡೋಕೆ ದೊಡ್ಡ ದೊಡ್ಡ ಗಿಡಗಳು ಅದಾವು.
ಸ್ವಲ್ಪ ಜನ ಕುಂದ್ರೋದು, ಸ್ವಲ್ಪ ಜನ ಹೋಗೋದು. ಬೇಗ ಹೋಗಿ ನಮ್ಮ ಟಾರ್ಗೆಟನ್ನು ರೀಚ್ ಆಗ್ಬೇಕು ಅನ್ನೋದು ಎಲ್ಲರ ಮನುಷ್ಯನಾಗ ಭಾಳ ಐತಿ. ಆದರೂ ಸ್ವಲ್ಪ ಟೈರ್ಡ್ ಆಕತ್ಲ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತೇಳಿ ಅವ್ರು ಕುಂತಿರ್ತಾರೆ. ನೋಡು ಅಲ್ಲೇ ದಾರಿ ಉದ್ದಕ್ಕೂ ಅಲ್ಲೇ ಕಲ್ಲುಗಳು ಜೋಡಿಸಿರ್ತಾರೆ. ಅವ್ರ ಕೋರಿಕೆಗಳು ಇರ್ತಾವೆ, ಅವು ಹಿಡಿಯರ್ಲಿ ಅಂತೇಳಿ. ಸ್ವಲ್ಪ ಕ್ಯಾಮ್ರಾ ಭಾಳ ಶೇಕ್ ಆಗಾಕತ್ತೈತಿ, ಸ್ಪೀಡ್ ಹೋಗಾಕತ್ತಿದ್ದು ನಾನು. ಈ ಸಾರಿ ಏನು ಹಾಗೇನು ಟೈರ್ಡ್ ಅನಿಸಿರಲಿಲ್ಲ. ಫಸ್ಟ್ ಟೈಮ್ ಬಂದಾಗ ನನಗೆ ಭಾಳ ಟೈರ್ಡ್ ಅನ್ನಿಸ್ತೀವಿ. ಯಾವ ಮಲ್ಲಯ್ಯ? ಕಂಬಿ ಮಲ್ಲಯ್ಯ ಬಂದಿಲ್ಲಿ, ಬೀಳಿಗೆ ಕಂಬಿ ಮಲ್ಲಯ್ಯ. ನೋಡ್ರಿ ಅಜ್ಜ ನಡೆಯಾಕತ್ತಾನ. ಅಜ್ಜಾಗೇನು ಸುಸ್ತಾಗಿಲ್ಲ, ಇಷ್ಟು ವಯಸ್ಸಾದರೂ ಗುಡ್ದಾಗ ಹೆಂಗೆ ಹರಿಯೋದಕ್ಕಿಂತ ಅಗದಿ ಭಾರಿ ನಡೆಯಾಕ್ತಾನೆ ಅಜ್ಜ. ಹೆಂಗಿರ್ಬೇಕು ನೋಡ್ರಿ. ಇಲ್ಲಿ ಪಾಪು ತೊಗೊಂಡು ಹೊಂಟಾರ ಇಬ್ಬರೊಬ್ರು. ಫುಲ್ ಲಗೇಜು ಹೊತ್ತಾರ. ಹಳೆ ಪಾಪುನು ತೊಗೊಂಡಾರ. ಎಲ್ಲ ಮಲ್ಲಯ್ಯನ ಮೇಲೆ ಭಕ್ತಿ ಇವ್ರದ್ದು. ಇದಕ್ಕೆಲ್ಲ ಕಾರಣ ಮಲ್ಲಯ್ಯನ. ಇಷ್ಟೆಲ್ಲ ಒಬ್ಬೊಬ್ರನ್ನ ಹಿಡಿದು ಹೆಚ್ಚಾಗಿರ್ತೈತಿ. ಅಂತಾರೆ ಪಾಪು ತೊಗೊಂಡು ಬ್ಯಾಗ್ ತೊಗೊಂಡು ಬರ್ಬೇಕಂದ್ರೆ ಸಾಮಾನ್ಯ ಅಲ್ಲ. ನೋಡ್ರಿ ಹುಡುಗರು ಬರಾಕ್ತಿದ್ದು ಕ್ಯಾಮ್ರಾ ಇಡ ಅಂತೀನಿ. ನಮ್ಮ ಮೊಬೈಲ್ದಾಗ ಬರ್ತೀವಿ ನಾವು ಅಂತೇಳಿ ಇಂಗ್ಲೀಷ್ನಾಗ ಮಾತಾಡಕತ್ತಿದ್ರು. ಮುಂದಿನ ಭಾಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿಗೆ ಎಂಡ್ ಮಾಡೋಣ ಫ್ರೆಂಡ್ಸ್ ಇದನ್ನು.